ಏನು ಸಕ್ಸಸ್ಫುಲ್ ಸೋ ಕಾಲ್ಡ್ ಸಕ್ಸಸ್ಫುಲ್ ಯೂಟ್ಯೂಬರ್ಸ್ ಇದಾರೆ, ಅವ್ರ ಹತ್ರ ಹೋಗಿ ಕಲಿಯುವಂತದ್ದು ಏನೂ ಇಲ್ಲ. ಯಾಕಂದ್ರೆ ನೀವು ಹೋಗಿ ಯಾವ್ದಾದ್ರು ಒಂದು ಮಾಸ್ಟರ್ ಕ್ಲಾಸ್ ನ ಅಟೆಂಡ್ ಮಾಡಿ, 2 ಅವರ್ಸ್ ಮಾಸ್ಟರ್ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಅಟೆಂಡ್ ಮಾಡಿ, ನೀವು ಅವ್ರ ಅದ್ರಲ್ಲಿ ಪ್ಲೇ ಮಾಡೋದು ಒಂದು ರೆಕಾರ್ಡೆಡ್ ವಿಡಿಯೋ. ಹಾಯ್, ಎಲ್ರಿಗೂ ನಮಸ್ಕಾರ. ಚುಕ್ಕೀಸ್ ಗ್ಯಾಲಕ್ಸಿಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಏನೆಲ್ಲ ಗ್ರೌಂಡ್ ವರ್ಕ್ ಮಾಡಿದ್ದೆ, ಹೇಗ್ ನಡೀತಿದೆ, ಹಾಗೇನೆ ವರ್ಕ್ ಆಯ್ತಾ, ಗ್ರೌಂಡ್ ವರ್ಕ್ ಮಾಡಿದಂಗೆನೆ ನಾನು ಚಾನಲ್ ನ ರನ್ ಮಾಡ್ತಾ ಬಂದ ಈ 30 ಡೇಸ್ ಅನ್ನೋ ಜರ್ನಿನ ವಿಷಯನ ನಾನು ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಹಾಗೆ ನಿಮ್ ಸಪೋರ್ಟ್ ಎಷ್ಟು ಮುಖ್ಯ ಆಗುತ್ತೆ, ಯಾವ ರೀತಿ ಸಪೋರ್ಟ್ ಬೇಕಾಗುತ್ತೆ ಅನ್ನೋದನ್ನು ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಫುಲ್ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ನಮ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಹೇಗೆ ಸರ್ಕ್ಯುಲೇಟ್ ಆಗುತ್ತೆ ಅಂತ ಅಂದ್ರೆ, ಆಬ್ವಿಯಸ್ಲಿ ಸಬ್ಸ್ಕ್ರೈಬರ್ಸ್ ಇಂದ ವ್ಯೂಸ್ ಹೋಗುತ್ತೆ ಅಂಡ್ ಯೂಟ್ಯೂಬ್ ಅಲ್ಗಾರಿದಮ್ ಹಾಗೆ ವರ್ಕ್ ಮಾಡ್ತಿರುತ್ತೆ. ಸೊ ಪರ್ಟಿಕ್ಯುಲರ್ ಕಂಟೆಂಟ್ ಬೇಸ್ಡ್ ಆನ್ ದ ಟ್ಯಾಗ್ಸ್, ಹ್ಯಾಶ್ ಟ್ಯಾಗ್ಸ್ ಅಂಡ್ ದ ಥಂಬ್ನೇಲ್ ಮತ್ತೆ ಟೈಟಲ್, ಡಿಸ್ಕ್ರಿಪ್ಷನ್ ಏನ್ ಕೊಡ್ತೀವಲ್ಲ ವಿಡಿಯೋಗೆ, ಅದ್ರ ಮೇಲೆ ಸರ್ಟನ್ ಗ್ರೂಪ್ ಆಫ್ ಪೀಪಲ್ಗೆ ಅಂದ್ರೆ ವ್ಯೂವರ್ಸ್ ಏನಿರ್ತಾರೆ ಅವರಿಗೆ ರೀಚ್ ಮಾಡ್ಸಕ್ ಪ್ರಯತ್ನ ಮಾಡುತ್ತೆ. ಆಗ ವ್ಯೂಸ್ ಹೋಗುತ್ತೆ. ವ್ಯೂಸ್ ಹೋದ್ರೇನೆ ಜನ ನೋಡೋದು, ಅಲ್ಲಿಗೆ ಅವ್ರ ಫೀಡ್ ಹೋದ್ರೇನೆ ಜನ ನೋಡೋದು. ಅದನ್ನ ಬಿಟ್ರೆ ನಮ್ ಸಬ್ಸ್ಕ್ರೈಬರ್ಸ್, ನಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾರೆ. ಯಾಕೆ ಅಂದ್ರೆ ಯಾವುದೇ ಒಂದು ಕಾಂಟೆಂಟ್ ನ ನಾವು ಶೇರ್ ಮಾಡಿದಾಗ ಯೂಟ್ಯೂಬ್ ಅಲ್ಲಿ ಅದನ್ನ ಎಷ್ಟು ಜನ ಶೇರ್ ಮಾಡ್ತಾರೆ ಮತ್ತೊಬ್ಬರಿಗೆ ಅನ್ನೋದ್ರ ಮೇಲೂ ಅಲ್ಗಾರಿದಮ್ ಈ ಕಂಟೆಂಟ್ ವ್ಯಾಲ್ಯೂಯಬಲ್ ಅಲ್ವಾ, ನೋಡ್ಬೋದಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಹಂಗಾಗಿ ನಾವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ರಿಕ್ವೆಸ್ಟ್ ಮಾಡೋದು, ಆದಷ್ಟು ನೀವು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ಸೊ ಅದು ನೆಟ್ವರ್ಕ್ ಹಂಗೇನೆ. ಇವಾಗ ನಾನ್ ನೋಡಿದ್ರೆ ಇನ್ನೊಂದಷ್ಟು ಜನಕ್ಕೆ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಒಬ್ರು ನೋಡೇ ಇಲ್ಲ ಅಂದ್ರೆ ಅದು ಡಿಸ್ಟ್ರಿಬ್ಯೂಟ್ ಆಗೋದು ಹೇಗೆ? ಹಂಗಾಗಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ರಿಕ್ವೆಸ್ಟ್ ಮಾಡೋದು. ಯಾವುದೇ ನ್ಯೂ ಯೂಟ್ಯೂಬರ್ ಆಗಿದ್ರು ಇವಾಗ ಕಷ್ಟ ಇದೆ ಮಾನಿಟೈಸೇಷನ್ ಮಾಡೋದು. ಅದು ಒಂದು ಹಂತ ತಲುಪೋವರೆಗೂ ಅಷ್ಟೇ. ಮಾನಿಟೈಸೇಷನ್ ಮಾಡಾದ್ಮೇಲೆ ನಾವು ಕೂಡ ಕಂಟೆಂಟ್ ಮೇಲೆನೆ ಜನ ಅದನ್ನ ನೋಡೋದು. ಸುಮ್ನೆ ನೋಡಿ 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 ಅಂದ್ರೆ ಯಾರು ನೋಡಲ್ಲ. ಅಫ್ಕೋರ್ಸ್ ನಾನು ಅದನ್ನ ಒಪ್ಕೊಳ್ತೀನಿ. ನಮಗೆ ಕಾಂಟೆಂಟ್ಸ್ ನ ಕೊಡೋದಕ್ಕೆ ಒಂದು ಸ್ಪಾರ್ಕ್ ಬೇಕಲ್ವಾ? ಅದು ಹೆಂಗ್ ಸಿಗುತ್ತೆ? ನಮ್ದೊಂದು ನಾವು ಹಾಕಿದಂತ ವಿಡಿಯೋಸ್ ಒಂದಷ್ಟು ರೀಚ್ ನ ಹೋದಾಗ ನಾವ್ ಅದಕ್ಕೆ ರಿಕ್ವೆಸ್ಟ್ ಮಾಡೋದೇನಂದ್ರೆ, ಅಟ್ಲೀಸ್ಟ್ ನಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಏನಿರ್ತಾರೆ ಅವರು ಅದನ್ನ ನೋಡಿ ಶೇರ್ ಮಾಡಿದ್ರೆ ಇನ್ನ 4 ಜನ ನೋಡ್ತಾರೆ. ಸೊ ನನ್ಗೆ ಏನಿಲ್ಲ ಅಂದ್ರೆ ಒಂದು 500 ಮೆಂಬರ್ಸ್ ಆದ್ರೂ ಫ್ರೆಂಡ್ಸ್ ಇದಾರೆ. 500 ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಫ್ ಆಫ್ ದ ಸ್ಟೇಜ್ ನ ನಾನು ರೀಚ್ ಮಾಡೇ ಬಿಡ್ತೀನಿ. ಸೊ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೀನಿ ಈ ಮೂಲಕ. ಹಾಗೆ ಅದನ್ನ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಯೂಟ್ಯೂಬ್ ಅಲ್ಗಾರಿದಮ್ ಹೆಂಗ್ ಅನ್ಕೊಳ್ಳುತ್ತೆ ಅಂದ್ರೆ, so this particular content is being shared to too many members, there must be some content in this video ಅಂತ ಕನ್ಸಿಡರ್ ಮಾಡಿ ಈ ವಿಡಿಯೋದಲ್ಲಿ ಏನೋ ಇದೆ ಅಂತ ಜಾಸ್ತಿ ಜನಕ್ಕೆ ರೀಚ್ ಮಾಡೋ ಅಂತ ಕೆಲಸನ ಯೂಟ್ಯೂಬ್ ಅಲ್ಗಾರಿದಮ್ ಮಾಡುತ್ತೆ. ಹಂಗಾಗಿ ಶೇರ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿದಷ್ಟು ಅದು ರೀಚ್ ಆಗುತ್ತೆ. ಹ್ಯಾಶ್ ಟ್ಯಾಗ್ಸ್ ಎಲ್ಲ ವರ್ಕ್ ಆಗುತ್ತೆ. ನಮ್ ಕಂಟೆಂಟ್ ಚೆನ್ನಾಗಿದೆ, ನಮ್ ವಿಜುವಲ್ಸ್ ಚೆನ್ನಾಗಿದೆ, ಪ್ರೆಸೆಂಟೇಶನ್ ಚೆನ್ನಾಗಿದೆ, ಅದಕ್ಕಾಗಿ ವರ್ಕ್ ಆಗುತ್ತೆ. ನೋನು ಅದೆಲ್ಲಾನು ಮುಖ್ಯ ಆಗುತ್ತೆ, ಬಟ್ ಅದರಿಂದಾನೇ ವರ್ಕ್ ಆಗುತ್ತೆ ಅನ್ನೋದು ಸುಳ್ಳು. ಓಕೆನಾ? ಹಂಗಾಗಿ ಸ್ವಲ್ಪ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನ್ಯೂ ಯೂಟ್ಯೂಬರ್ಸ್ಗೆ ಒಂದು ಚಿಕ್ಕ ಟಿಪ್ ಏನಂದ್ರೆ, ನಾವು 1 ಡೇ ಮಾಸ್ಟರ್ ಕ್ಲಾಸ್ ಅಲ್ಲಿ ಯೂಟ್ಯೂಬ್ ನ ಹೇಳ್ಕೊಡ್ತೀವಿ. 3 ಡೇಸ್ ಮಾಸ್ಟರ್ ಕ್ಲಾಸ್ ನ ಜಾಯ್ನ್ ಆಗಿ ನಾವು ಯೂಟ್ಯೂಬ್ ನ ಹೆಂಗೆ ಸಕ್ಸಸ್ಫುಲ್ ಆಗೋದು ಅಂತ ಹೇಳ್ಕೊಡ್ತೀವಿ. ಜಾಯ್ನ್ ಆಗಿ ಅಂತ ಏನು ಪ್ರಮೋಟ್ ಮಾಡ್ತಾರಲ್ಲ, ದಯವಿಟ್ಟು ಅದನ್ನ ಅಟೆಂಡ್ ಮಾಡಕ್ ಹೋಗಿ ಟೈಮ್ ವೇಸ್ಟ್ ಮಾಡಬೇಡಿ. ಯೂಟ್ಯೂಬ್ ಅಲ್ಲಿ ನೀವ್ ಏನೇ ಮಾಡಿದ್ರು, ಅವ್ರು ಏನೇ ಹೇಳ್ಕೊಟ್ರು, ಏನೇ ಮಾಡಿದ್ರು ಸ್ಟೆಪ್ಸ್ ಅಷ್ಟೇ. ಆ ಸ್ಟೆಪ್ಸ್ ಎಲ್ಲ ಆಲ್ರೆಡಿ ಯೂಟ್ಯೂಬ್ ಅಲ್ಲೇ ಇದೆ. ಚಾನಲ್ ಹೆಂಗ್ ಕ್ರಿಯೇಟ್ ಮಾಡೋದು, ಹೆಂಗೆ ಸೆಟ್ ಮಾಡೋದು, ಹೆಂಗೆ ವಿಡಿಯೋ ಅಪ್ಲೋಡ್ ಮಾಡೋದು, ರನ್ ಮಾಡೋದು ಎಲ್ಲಾನು ನಮ್ಗೆ ಯೂಟ್ಯೂಬ್ ಅಲ್ಲೇ ಸಿಗುತ್ತೆ. ನಾವೆಲ್ಲೂ ಹೋಗಿ ಕಲಿಬೇಕಾಗಿಲ್ಲ ಅದನ್ನ. ಸೊ ಅದನ್ನ ನೋಡಿ ಫಾಲೋ ಮಾಡಿ ನಾವು ಕಾಂಟೆಂಟ್ಸ್ ನ ಕ್ರಿಯೇಟ್ ಮಾಡಕ್ಕೆ ಶುರು ಮಾಡ್ಬೋದು. ಅದನ್ನ ಬಿಟ್ರೆ ಎಡಿಟಿಂಗು ಅದು ನಾವು ಕಲಿಬೇಕಾಗುತ್ತೆ. ಇಲ್ಲ ಒಂದು ನಮ್ ಟ್ಯಾಲೆಂಟ್ ಇಲ್ಲ ಅದನ್ನೆಲ್ಲಾದ್ರೂ ಕಲ್ತು ನಾವು ಮಾಡ್ತೀವಿ ಅಂದ್ರೆ ಅದು ನಮ್ ಖುಷಿಗೋಸ್ಕರ ನಾವು ಮಾಡ್ಲೇಬೇಕು ಅಂತ ಮಾಡ್ಲೇಬೇಕು ಆಕ್ಚುಲಿ ಎಡಿಟಿಂಗ್ ನ. ಸೊ ಅದು ಒನ್ ಆಫ್ ದ ರಿಕ್ವೈರ್ಮೆಂಟ್. ಬಟ್ ಅವ್ರ ಹತ್ರ ಹೋಗಿ, ಏನು ಸಕ್ಸಸ್ಫುಲ್ ಸೋ ಕಾಲ್ಡ್ ಸಕ್ಸಸ್ಫುಲ್ ಯೂಟ್ಯೂಬರ್ಸ್ ಇದಾರೆ, ಅವ್ರ ಹತ್ರ ಹೋಗಿ ಕಲಿಯುವಂತದ್ದು ಏನೂ ಇಲ್ಲ. ಯಾಕಂದ್ರೆ ನೀವು ಹೋಗಿ ಯಾವ್ದಾದ್ರು ಒಂದು ಮಾಸ್ಟರ್ ಕ್ಲಾಸ್ ನ ಅಟೆಂಡ್ ಮಾಡಿ, 2 ಅವರ್ಸ್ ಮಾಸ್ಟರ್ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಅಟೆಂಡ್ ಮಾಡಿ, ನೀವು ಅವ್ರ ಅದ್ರಲ್ಲಿ ಪ್ಲೇ ಮಾಡೋದು ಒಂದು ರೆಕಾರ್ಡೆಡ್ ವಿಡಿಯೋ. 2 ವರ್ಷ 3 ವರ್ಷ ಹಳೇದು ಏನ್ ರೆಕಾರ್ಡ್ ಮಾಡಿಟ್ಟಿರ್ತಾರಲ್ಲ ಅದೇ ವಿಡಿಯೋ, ಅದನ್ನ ಪ್ಲೇ ಮಾಡ್ತಾರೆ. ಬೈ ದ ಎಂಡ್ ಆಫ್ ದಟ್ ವಿಡಿಯೋ ಅವ್ರು ಪ್ರಮೋಟ್ ಮಾಡೋದು ಒಂದೇ, ಅವ್ರ ಕೋರ್ಸ್ ನ ಬೈ ಮಾಡಿ. ಸೊ 1 ವರ್ಷದಲ್ಲಿ ನಿಮ್ ಚಾನಲ್ ನ ಆ ರೇಂಜಿಗೆ ತಗೊಂಡ್ ಹೋಗ್ತೀವಿ, ಇಲ್ಲ ಅಂದ್ರೆ ಹಣ ವಾಪಸ್ ಅಂತಾನೆ ಅವ್ರು ಕೋಚ್ ಮಾಡೋದು. 1 ವರ್ಷ ಅಲ್ಲೂ ಅವ್ರು 1 ವರ್ಷ ಟೈಮ್ ತಗೊಂಡ್ರು. ಇಲ್ಲಿ ಕೂತ್ಕೊಂಡ್ರು ನಮ್ಗೆ ಅದೇನೆ 1 ವರ್ಷನೇ ಸ್ಟ್ರಗಲ್. ಯಾಕಂದ್ರೆ ಅಲ್ಗಾರಿದಮ್ ಹಂಗೇನೆ ವರ್ಕ್ ಆಗೋದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಇದರಲ್ಲಿ ಕನ್ಸಿಸ್ಟೆನ್ಸಿ. ನಾವು ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ, 3-4 ದಿನ, 1 ತಿಂಗಳು ಈ ಕಡೆ ತಿರುಗಿ ನೋಡಲ್ಲ, ಆ ತರ ಆಗ್ಲೇಬಾರ್ದು. ಎವ್ರಿ ಡೇ ಆರ್ ಎವ್ರಿ ವೀಕ್ ಪರ್ಟಿಕ್ಯುಲರ್ ಸ್ಕೆಡ್ಯೂಲ್ ಮಾಡ್ಕೊಂಡು ವೀಕ್ ಅಲ್ಲಿ 3 ವಿಡಿಯೋಸ್ ಅಂತ ನಾನು ಡಿಸೈಡ್ ಆಗಿದ್ರೆ ವೀಕ್ ಅಲ್ಲಿ 3 ವಿಡಿಯೋಸ್ ಬರಲೇಬೇಕು ಅನ್ನೋ ತರ ನಾನ್ ರೆಡಿ ಇರಬೇಕು ಕಾಂಟೆಂಟ್ಸ್ ನ ಕೊಡೋದಕ್ಕೆ. ಸೊ ಕನ್ಸಿಸ್ಟೆನ್ಸಿನೇ ಇಂಪಾರ್ಟೆಂಟ್ ಆಗೋದು. ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ನಮ್ ಚಾನಲ್ ಸೈಡಿಗೆ ಹೋಗಿ ಬಿದ್ದಿರುತ್ತೆ. ಯಾವುದೇ ರೀತಿ ಏನಂತೀವಿ, ಲೈಟ್ ಸಿಗಲ್ಲ ನಮ್ಗೆ, ಲೈಮ್ ಲೈಟ್ ಸಿಗಲ್ಲ. ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ಹಾಗೆ ಕಾಂಟೆಂಟ್ಸ್ ಕೊಡೋದನ್ನು ತುಂಬಾ ಇಂಪಾರ್ಟೆಂಟ್. ಆದಷ್ಟು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ನಮ್ದು ಸ್ವಂತ ಕಾಂಟೆಂಟ್ಸ್ ಏನಿದೆ ಅದನ್ನ ಕೊಡೋದಕ್ಕೆ ಟ್ರೈ ಮಾಡಿ. ಇನ್ನೊಂದು ವಿಷಯ ಏನಂದ್ರೆ, AI ವಿಡಿಯೋಸ್ ಇಂದ ನಮ್ದು ಮಾನಿಟೈಸ್ ಮಾಡ್ಕೋಬಹುದು, ಈಸಿ ಆಗುತ್ತೆ ಅಂತ ಹೇಳ್ಬೋದು. ಹೌದು, ಹಾಗಂತ AI ಅವ್ರನ್ನು ಸೇಲ್ ಮಾಡಕ್ ರೆಡಿ ಇದಾರೆ ಆಯ್ತಾ. ಒಂದಷ್ಟು ರೆಡಿ ವಿಡಿಯೋಸ್, ರೆಡಿ ಕಂಟೆಂಟ್ಸ್ ಶಾರ್ಟ್ಸ್ ಗೋಸ್ಕರ ಸಿಗುತ್ತೆ. ಅದು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗುತ್ತೆ, ಡೌಟೇ ಇಲ್ಲ.
ಬಟ್ ಅದಷ್ಟು ವಿಡಿಯೋಸ್ ಮಾನಿಟೈಸ್ ಆಗುತ್ತಾ ಅನ್ನೋದು ಇಂಪಾರ್ಟೆಂಟ್. 100% ಇಲ್ಲ. ನಮ್ದು ಓನ್ ಕಾಂಟೆಂಟ್ಸ್ ಏನಿರುತ್ತೆ, ನಮ್ದು ಓನ್ ಕ್ರಿಯೇಷನ್ ಆಗಿದೆಯಾ ಇದು ಆ ತರದ್ ಓಡುತ್ತೆ. ಅದ್ರ ಜೊತೆಗೆ ಹ್ಯೂಮನ್ ಟಚ್ ಇರಲೇಬೇಕು ಅದರಲ್ಲಿ. ವಾಯ್ಸ್ ಕೊಡೋದ್ರಿಂದ ಇರ್ಬೋದು, ಅದ್ರದ್ದು ಕಾಂಟೆಂಟ್ ವಿಷಯ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು, ನಮ್ದು ಓನ್ ಟಚ್ ಇರಲೇಬೇಕು. ಆ ತರ ವಿಡಿಯೋಸ್ ಏನಿದೆ AI ವಿಡಿಯೋಸ್ ಅದು ಮಾನಿಟೈಸ್ ಆಗುತ್ತೆ. ಅದನ್ನ ಬಿಟ್ಟು ನಾವು ಜಸ್ಟ್ ರೀಚ್ಗೋಸ್ಕರ 10 ಮಿಲಿಯನ್ ಶಾರ್ಟ್ ವ್ಯೂಸ್ ಬೇಕಲ್ಲ, ಅದಕ್ಕೋಸ್ಕರ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ನೋ, ಅದ್ರಲ್ಲೂ ಇದೆ ಎಲಿಜಿಬಲ್ 10 ಮಿಲಿಯನ್ ಶಾರ್ಟ್ ವ್ಯೂಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಸ್ವಂತಿಕೆ ಇದ್ರೇನೆ, ಕನ್ಸಿಸ್ಟೆನ್ಸಿ ಇದ್ರೇನೆ, ಶ್ರಮ ಇದ್ರೇನೆ ರೀಚ್ ಆಗಕ್ಕಾಗೋದು. ಅದ್ ನನ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಯಾವಾಗ ರಿಸರ್ಚ್ ಮಾಡೋ ಟೈಮಲ್ಲೇನೆ. ಯಾಕಂದ್ರೆ ಬೇಕಾದಷ್ಟು ಮಾಸ್ಟರ್ ಕ್ಲಾಸಸ್ ಅಟೆಂಡ್ ಮಾಡಿ ನೋಡಿದೆ, ಯಾವ ರೀತಿ ಇನ್ಫಾರ್ಮೇಶನ್ ಸಿಗ್ಬೋದು ನಂಗೆ ಅಂತ. ಸಿಕ್ಕಿದೆಲ್ಲ ಇಷ್ಟೇ ಇನ್ಫಾರ್ಮೇಶನ್. ಚಾನಲ್ ಕ್ರಿಯೇಷನ್, ಅಪ್ಡೇಷನ್, ಅಪ್ಲೋಡ್ ಮಾಡೋದು ಹೇಗೆ, ಯಾವ ತರ ವಿಡಿಯೋಸ್ ಆಗ್ಬೇಕು, ಮತ್ತೆ ನಿಮ್ ನೀಚ್ ನೀವು ಫೈಂಡ್ ಔಟ್ ಮಾಡ್ಕೊಬೇಕು. ಅದ್ ನಮಗೆ ಗೊತ್ತಿದ್ರೆ, ನಮಗೆ ಆಲ್ರೆಡಿ ಗೊತ್ತಿರೋ ವಿಷಯಗಳೇ ಅದಷ್ಟು. ಅದನ್ನ ಬಿಟ್ಟು ಈಸಿಯರ್ ಸ್ಟೆಪ್ಸ್ ಅಂತ ನಿಮ್ಗೆ ಯಾರು ಏನು ಹೇಳ್ಕೊಡಲ್ಲ. ಅವರು ಅಷ್ಟೇ ಕೆಲಸ ಮಾಡಿ ಸ್ಟ್ರಗಲ್ ಮಾಡಿ ಅಲ್ಲಿಗೆ ಹೋಗಿರೋದು. ಮಾಡ್ಲೇಬೇಕು, ಕನ್ಸಿಸ್ಟೆನ್ಸ್ ಆಗಿ ಇರ್ಲೇಬೇಕು ಅಂತಾನೆ ಅವರು 1 ವರ್ಷ ಟೈಮ್ ತಗೊಳ್ಳೋದು. 1 ವರ್ಷ ಬೇಕೇ ಬೇಕು. ಇವಾಗ ಡಬಲ್ ದ ಸ್ಟ್ರಗಲ್ ಆಗಿದೆ. ಏನಂದ್ರೆ 4000 ವಾಚ್ ಅವರ್ಸ್ ಆಗಲ್ಲ, 8000 ವಾಚ್ ಅವರ್ಸ್ ಶಾರ್ಟ್ಸ್ ಡಬಲ್ ಆಗಿದೆ. ಸೊ ಹಂಗಾಗಿ ಈ 6 ಮಂತ್ಸ್ ನಮ್ಗೆ ಏನ್ ಟೈಮ್ ಇದೆ ಅದನ್ನ ಯುಟಿಲೈಸ್ ಮಾಡ್ಕೊಂಡು ನಮ್ಮ ಚಾನಲ್ ನಾವೇ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಬೆಟರ್. ಮಾಸ್ಟರ್ ಕ್ಲಾಸ್ಗೆ ಅಥವಾ ಬೈ ಮಾಡಿ ಹಣ ಕೊಟ್ಟು ಹೋಗುವಂತ ಕೋರ್ಸ್ ಇಂದ ಏನೂ ಬದಲಾವಣೆ ಆಗಲ್ಲ. ಅಲ್ಲೋದ್ರೂ ನಿಮ್ದೇ ಶ್ರಮ, ನಿಮ್ದೇ ಎಡಿಟಿಂಗ್, ನಿಮ್ದೇ ಯಾವ್ಯಾವ ಫೋನ್ ಇಂದನೋ, ಯಾವ್ಯಾವ ಕ್ಯಾಮ್ರಾ ಇಂದನೋ, ಯಾವ್ಯಾವ್ದು ಮೈಕು, ಯಾವ್ಯಾವ್ದು ಲೈಟು, ಏನೇನ್ ಬೇಕಾಗುತ್ತೆ, ಯಾವ್ಯಾವ ಎಡಿಟಿಂಗ್ ಟೂಲು ಅಂತ ಹೇಳ್ಕೊಡ್ತಾರೆ ವಿನಃ ಅದನ್ನ ನೀವು ಯೂಟ್ಯೂಬ್ ಅಲ್ಲೇ ಸರ್ಚ್ ಮಾಡಿದ್ರು, ಗೂಗಲ್ ಅಲ್ಲೇ ಸರ್ಚ್ ಮಾಡಿದ್ರು ಸಿಗುತ್ತೆ. ಅವ್ರಿಗೆ ಹಣ ಕೊಟ್ಟು ಅದನ್ನ ನಾವು ಕಲಿಬೇಕಾಗಿಲ್ಲ. ನೀಚ್ ನ ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಹೇಳ್ಕೊಡ್ತಾರೆ, ಯಾವ್ದು ನೀಚ್ ನಿಮ್ಗೆ ರೀಚ್ ಆಗುತ್ತೆ ಅಂತ ನೋಡೋದಕ್ಕೆ ಒಂದ್ ನೀಚ್ ನ ಫೈಂಡ್ ಔಟ್ ಮಾಡ್ಕೊಂಡು ಅದ್ರ ಬಗ್ಗೆ ವಿಡಿಯೋಸ್ ಮಾಡಕ್ ಶುರು ಮಾಡಿ ಅಂತ ಹೇಳ್ತಾರೆ. ಅದನ್ನ ನಾವೇ ಫೈಂಡ್ ಔಟ್ ಮಾಡ್ಕೊಂಡು ನಾವೇ ವಿಡಿಯೋ ಮಾಡಿ ನಾವೇ ಅಪ್ಲೋಡ್ ಮಾಡೋದ್ರಿಂದ ಅವರಿಗೆ ಹಣ ಕೊಡೋ ಯಾವುದೇ ಅವಶ್ಯಕತೆ ಇಲ್ಲ. ಸೊ ಆ ರಿಸ್ಕ್ ನ ತಗೊಳಕ್ ಹೋಗ್ಲೇಬೇಡಿ. ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ. ಅಂಡ್ ಅವರು 1 ವರ್ಷ ಅಂತ ಹೇಳ್ತಿರೋದ್ರಲ್ಲೇ ನಾವು ಯೋಚನೆ ಮಾಡ್ಬೇಕು, ಕಾಮನ್ ಸೆನ್ಸ್ ನ ಯೂಸ್ ಮಾಡ್ಬೇಕು. 1 ವರ್ಷದಲ್ಲಿ ಅವ್ರಿಗೆ ಗೊತ್ತು ಯೂಟ್ಯೂಬ್ ಹೆಂಗ್ ವರ್ಕ್ ಆಗುತ್ತೆ ಅಂತ. 1 ವರ್ಷ ಬೇಕಾಗೇ ಆಗುತ್ತೆ ಯಾವುದೇ ಮನುಷ್ಯನ್ಗೆ ಅವ್ನ ನೀಚ್ ನ ಫೈಂಡ್ ಔಟ್ ಮಾಡ್ಕೊಳಕ್ಕೆ. ಅಂಡ್ ರೆಗ್ಯುಲರ್ ಆಗಿರೋದು ಇಂಪಾರ್ಟೆಂಟ್ ಆಗುತ್ತೆ. ಆ 1 ವರ್ಷ ಹಣ ಕೊಟ್ಟಿರ್ತೀವಲ್ಲ ಅಂತ ರೆಗ್ಯುಲರ್ ಆಗಿರ್ತೀವಿ, ಹಣ ಕೊಡ್ದೇನು ನಾವು ರೆಗ್ಯುಲರ್ ಆಗಿರ್ಬೋದು ಅಂತ ನಾವೇ ತೋರಿಸ್ಕೊಡ್ಬೇಕು ವಿಡಿಯೋ ಅಪ್ಲೋಡ್ ಮಾಡೋದ್ರ ಮೂಲಕ, ಕಾಂಟೆಂಟ್ಸ್ ನ ಕೊಡೋದ್ರ ಮೂಲಕ. ಹಾಗಾಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡೋದ್ರಲ್ಲಿ ಕನ್ಸಿಸ್ಟೆನ್ಸಿ ಇರಲಿ. 1 ವರ್ಷ ಆದ್ರೂ. ಅಂಡ್ ವಾಚ್ ಅವರ್ಸ್ ಹೆಂಗಾಗುತ್ತೆ ಅಂದ್ರೆ, ನಂದು ಈ 30 ಡೇಸ್ ಅಲ್ಲಿ ನಂದು ವಾಚ್ ಅವರ್ಸ್ ಬಂದ್ಬಿಟ್ಟು ಆಲ್ರೆಡಿ 40 ಕ್ರಾಸ್ ಆಗಿದೆ. 40 ಅವರ್ಸ್ ಕ್ರಾಸ್ ಆಗಿದೆ ಅಂದ್ರೆ ಇಂಟು 100 ಆಗ್ಬೇಕಾಗಿದೆ. ಸೊ 30 ಡೇಸ್ ಅಲ್ಲಿ ಮಾಡಿದ ಕೆಲಸನ ಇನ್ನ 300 ಡೇಸ್ ಅಲ್ಲಿ ಮಾಡಕ್ ಆಗಲ್ವಾ? ಇದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಆರಾಮಾಗಿ. 4000 ವಾಚ್ ಅವರ್ಸ್ಗೆ 1 ವರ್ಷ ಟೈಮ್ ಇದೆ. ಬಟ್ ಇವಾಗ ಮಾನಿಟೈಸೇಷನ್ ಚೇಂಜ್ ಆಗಿರೋದ್ರಿಂದ 8000 ವಾಚ್ ಅವರ್ಸ್ ಆಗಬೇಕು. ಬಟ್ ನಾನು ಇದನ್ನ ಇವಾಗಲೇ ಡಬಲ್ ಕೆಲಸ ಮಾಡಿ ಅದನ್ನ ಇಂಪ್ರೂವ್ ಮಾಡ್ಕೊಂತ ಹೋದಷ್ಟು ನಾನು 1 ವರ್ಷ 6 ಮಂತ್ಸ್ ಒಳಗಡೆ ರೀಚ್ ಮಾಡಕ್ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ನಿಮ್ ಸಪೋರ್ಟ್ ಬೇಕು. ಆದಷ್ಟು ವಿಡಿಯೋಸ್ನ ಫುಲ್ ನೋಡಿ, ಲೈಕ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ಅದು ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾರಾದ್ರೂ ನ್ಯೂ ಯೂಟ್ಯೂಬರ್ ಇದ್ರೆ, ನಿಮ್ದು ಸ್ಟೆಪ್ಸ್ ಸ್ಟ್ರಗಲ್ಸ್ ಏನಾದ್ರೂ ಇದ್ರೆ, ನೀವು ಮಾಡಿದ ಯಾವ್ದಾದ್ರು ಸ್ಟೆಪ್ ವರ್ಕ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಹೇಳಿ. ಹಾಗೆ ನಾನ್ ಏನ್ ಮಾಡಬಹುದು ಅಂತ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅಂಡ್ ವ್ಯೂವರ್ಸ್ ಏನಿದ್ದೀರಾ, ಈ ತರ ಕಂಟೆಂಟ್ ಮಾಡಿದ್ರೆ ಒಂದ್ ರೇಂಜಿಗೆ ಹೋಗ್ಬೋದು ಅಂತ ಅನ್ನೋ ತರ ಯಾವ್ದಾದ್ರು ಒಂದು ಕಂಟೆಂಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.